ಹೆಲೋ ಫ್ರೆಂಡ್ಸ್, ಇವತ್ತು ಕ್ಯಾನ್ಬೆರಿ ಬೀನ್ಸ್ ಮತ್ತು ಮಶ್ರೂಮದು ಒಂದು ಕ್ರೀಮಿ ಗ್ರೇವಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸ್ಪೆಷಲಿ ಪರೋಟ, ಚಪಾತಿ, ಆಪಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅನ್ನದ ಜೊತೆನೂ ಚೆನ್ನಾಗಿರುತ್ತೆ. ನೋಡಿ, ಕ್ಯಾನ್ಬೆರಿ ಬೀನ್ಸ್ ಅಂದರೆ ಈ ಥರ ಇರುತ್ತೆ, ಒಂಥರ ಪಿಂಕ್ ವೈಟ್ ಶೇಡಲ್ಲಿ. ಈಗ ಸೀಸನ್ ಅದು, ಈಗ ಸಿಗುತ್ತೆ, ಚೆನ್ನಾಗಿ ಸಿಗುತ್ತೆ. ಆ್ಯಕ್ಚುಲಿ ನಾನು ನಮ್ಮೂರಲ್ಲೆಲ್ಲ ಈ ಸೀಡನ್ನು ನೋಡಿಲ್ಲ. ಈ ಥರ ಇರುತ್ತೆ ನೋಡಿ ಬೀಜ. ಬ್ಯಾಂಗ್ಳೂರು ಬಂದ ಮೇಲೇ ನೋಡಿರೋದು. ನಮ್ಮ ಮಂಗಳೂರು ಕಡೆ ಎಲ್ಲ ಅಷ್ಟು ಯೂಸ್ ಮಾಡೋದಿಲ್ಲ. ಈಗ ಮಾಡ್ತಾರೆ ಗೊತ್ತಿಲ್ಲ. ನೋಡಿ, ಬೀಜ ಎಲ್ಲ ಬಿಡಿಸ್ಕೊಂಡು ಇಟ್ಟಿದ್ದೀನಿ ನಾನು. ತುಂಬ ಕಲರ್ಫುಲ್ಲಾಗಿ ಒಂಥರ ಕ್ಯೂಟ್ ಇರುತ್ತೆ ಇದು. ತುಂಬ ಹೆಲ್ತ್ ಬೆನಿಫಿಟ್ ಇರುವಂತಹ ಒಂದು ಸೀಡ್ ಅಂತೆ ಇದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಈಕ್ವಲೆಂಟ್ ಟು ರಾಜ್ಮಾ ಅಂತ ಹೇಳ್ಬೋದು, ಆ ಥರ ಟೇಸ್ಟ್ ಇರುತ್ತೆ. ಇದಕ್ಕೆ ಒಂದು ಬಾಣಲೆನ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಿಸಿಯಾದ ನಂತರ ಈರುಳ್ಳಿ ಹಾಕ್ಕೊಂಡು ಬಿಸಿ ಮಾಡಬೇಕು. ಇದರಲ್ಲಿ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಜಜ್ಜಿರುವಂತಹ ಒಂದು 8 ಹೆಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಅಂದರೆ ತುಂಬ ರೋಸ್ಟಾಗಿ ಡ್ರೈ ಆಗೋದೇನು ಬೇಡ, ಕಲರ್ ಚೇಂಜ್ ಆದರೆ ಸಾಕು. ಈ ಹಂತದಲ್ಲಿ ಕಲರ್ ಚೇಂಜ್ ನೋಡಿ, ಟ್ರಾನ್ಸ್ಪರೆಂಟ್ ಕಲರ್ ಆದಮೇಲೆ ಒಂದು ದೊಡ್ಡ ಟೊಮೆಟೊ ಹಾಕ್ಕೊಂಡು ಅದನ್ನೂ ಕೂಡ ನಾನು ಹುರಿತಾ ಇದ್ದೀನಿ ಇಲ್ಲಿ. ಇದೊಂಥರ ನಾರ್ಮಲ್ ನಾವು ಮಾಡೋ ಮಸಾಲೆಗಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಮಸಾಲ. ಟ್ರೈ ಮಾಡಿ ಒಂದು ಸಲ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಚಿಕ್ಕ ತುಂಡು ಚಕ್ಕೆ, 2 ಲವಂಗ, 1 ಏಲಕ್ಕಿ ಮತ್ತು ಒಂದು ಸ್ವಲ್ಪ ಶಾಯಿ ಜೀರ ಹಾಕ್ಕೊಂಡಿದ್ದೀನಿ ನಾನು. ಶಾಯಿ ಜೀರ ಅಂದರೆ ನಾವು ಬಿರಿಯಾನಿಗೆಲ್ಲ ಆ್ಯಡ್ ಮಾಡ್ತೀವಲ್ಲ, ಆ ಥರ ಜೀರ ಚಿಕ್ಕದಾಗಿರುತ್ತಲ್ಲ, ನಾರ್ಮಲ್ ಜೀರ ಅಲ್ಲ, ಬಡ ಸೋಂಪಲ್ಲ. ಅದನ್ನ ಮಿಕ್ಸ್ ಮಾಡಿ ಮಸಾಲೆ ತಣ್ಣಗಾಗಲಿ. ಈಗ ನಾವು ಇನ್ನೊಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಒಂದು ಚಿಕ್ಕ ಮೀಡಿಯಮ್ ಸೈಜ್ ಈರುಳ್ಳಿನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ತಣ್ಣಗಾಗುವಾಗ ಪ್ಯಾರಲಲ್ಲಿ ನಾವು ಇದನ್ನ ಮಾಡ್ಕೊಂಬಿಡೋಣ. ಇದಕ್ಕೆ ಜಜ್ಜಿರುವಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಾನಲ್ಲಿ ಮಸಾಲೆಗೆ ಶುಂಠಿ ಹಾಕಿಲ್ಲ, ಬರೀ ಬೆಳ್ಳುಳ್ಳಿ ಹಾಕಿರುವಂಥದ್ದು. ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಬೇಕು. ನಂತರ ಈ ಕ್ಯಾನ್ಬೆರಿ ಬೀನ್ಸ್ ಏನು ಬಿಡಿಸಿಟ್ಕೊಂಡಿದ್ದೀವಲ್ಲ, ಅದನ್ನ ನೀಟಾಗಿ ತೊಳೆದು ಈ ಒಂದು ಈರುಳ್ಳಿ ಬಿಸಿ ಮಾಡಿದ್ದೀವಲ್ಲ ಆ ಕುಕ್ಕರ್ಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಯಾವುದೇ ಕಾಳುಗಳನ್ನ, ಹಸಿ ಕಾಳುಗಳನ್ನ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅದು ಮಸಾಲೆಗಳನ್ನ ಹಿಡ್ಕೊಳ್ಳುತ್ತೆ. ನೋಡಿ, ಇವಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಹಾಕ್ಕೊಂಡಿದ್ದೀನಿ. ಉಪ್ಪು ಬೇಗ ಹಾಕೋದ್ರಿಂದ ಚೆನ್ನಾಗಿ ಮಸಾಲೆ ಹಿಡ್ಕೊಳ್ಳುತ್ತೆ ಅಂತ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮತ್ತು ಸ್ವಲ್ಪ ಚಿಕನ್ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ. ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಅದನ್ನ ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮೀನ್ವೈಲ್ ನಾವು ಈರುಳ್ಳಿ ಟೊಮೆಟೊ ಬಾಡಿಸ್ಕೊಂಡು ಇಟ್ಟಿದ್ದೀವಲ್ಲ, ಅದು ತಣ್ಣಗಾಗಿದೆ. ಅದನ್ನು ಕೂಡ ಮಸಾಲೆ ಮಾಡಬೇಕು. ಅದರ ಜೊತೆಗೆ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆಪಪ್ಪು ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ, ಮಸಾಲೆ ಇನ್ನು ನಾನು ಕುಕ್ಕರ್ ಲಿಡ್ ಮುಚ್ಚಿಲ್ಲ, ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ, ಉಪ್ಪು ಚೆನ್ನಾಗಿ ಇಳ್ಕೊಳ್ಳಿ ಅಂತ. ಜೊತೆಗೆ ಬಿಸಿನೀರಲ್ಲಿ ಕಲಸಿಟ್ಟಿರುವಂಥ ಖಾರದ ಪುಡಿ, ಅರಶಿನ, ಇದು ಗರಂ ಮಸಾಲ ಪುಡಿ, ಗರಂ ಮಸಾಲ ಹಾಕ್ಕೊಂಡಿಲ್ಲ ನಾನು, ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ಚಿಕನ್ ಮಸಾಲೆ ಇಲ್ದಿದ್ರೆ ಗರಂ ಮಸಾಲ ಹಾಕ್ಕೋಬೋದು. ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾವು ಮಶ್ರೂಮ್ ಸೇರಿಸ್ಕೊಳ್ಬೇಕು. ಮಶ್ರೂಮ್ನ ಮೊದಲೇ ಸೇರಿಸ್ಕೊಬಾರ್ದು. ಮಶ್ರೂಮ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಮೆತ್ತಗೆ ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕಂದರೆ ಮಶ್ರೂಮ್ ಕಟ್ಟಾಗೋಗುತ್ತೆ ಅಂತ. ಇಲ್ಲಿ ಪ್ಯಾರಲಲ್ ನಾನೇನು ಮಾಡಿದ್ದೀನಿ, ಮಸಾಲೆ ರುಬ್ಕೊಂಡಿದ್ದೀವಲ್ಲ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪಪ್ಪು ಹಾಕಿರುವಂಥದ್ದು, ಆ ಮಸಾಲೆನೂ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಬೇಕು. ಇಲ್ಲಿ ಆಲ್ಮೋಸ್ಟ್ 50% ಕಾಲು ಈ ಥರ ಹುರ್ಕೊಂಡೇ ಬೇಯಿಸಬೇಕು ನಾವು. ಆವಾಗ ಖಾರ, ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂತೇಳಿ. ಇದಾದ ನಂತರ ನಾವು ಮಸಾಲೆ ರುಬ್ಬುವಾಗ ಮಿಕ್ಸಿ ಏನಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಮಸಾಲೆ ನೀರನ್ನು ಹಾಕ್ಕೊಂಡಿದ್ದು, ಸ್ವಲ್ಪ ನೀರಿಗೆ ಆ್ಯಡ್ ಮಾಡಿದ್ದೀನಿ ನಾನು ಬಿಸಿನೀರು. ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡು ಲಿಡ್ ಮುಚ್ಚುವಂಥದ್ದು. ಇದು ನಾನಿಲ್ಲಿ 2 ವಿಸಿಲ್ ಹಾಕ್ಸಿದ್ದೀನಿ. ನೋಡಿ, ಈಗ ಈ ಹಂತಕ್ಕೆ ಬಂದಿದೆ. 2 ವಿಸಿಲ್ ಆದಮೇಲೆ ತುಂಬ ಕ್ರೀಮಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಾನೆಲ್ಲೂ ಕೊಕೊನಟ್ ಸೇರಿಸಿಲ್ಲ, ಯಾಕಂದರೆ ನನಗೆ ಆಲ್ಮೋಸ್ಟ್ ಕಮೆಂಟ್ ಯಾರೆಲ್ಲರೂ ಹೇಳ್ತಾರೆ, ನೀವು ಮಂಗಳೂರವರೆಲ್ಲದಕ್ಕೂ ಕೊಕೊನಟ್ ಹಾಕ್ತೀರಾ ಅಂತ. ಈ ಥರ ಒಂದು ಗ್ರೇವಿನ ಟ್ರೈ ಮಾಡಿ ಒಪಿನಿಯನ್